ಒಂದ್ ಕಡೆ ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗುತ್ತಾ ಇದೆ. ಸಂಪುಟ ಪುನರಚನೆ ಆಗುತ್ತಾ ಇಲ್ವಾ, ನಾಯಕತ್ವ ಬದಲಾವಣೆ ಆಗುತ್ತಾ ಅನ್ನೋದು ಒಂದು ಕಡೆ ಪ್ರಶ್ನೆಯನ್ನ ಕಾಡ್ತಾ ಇದೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸಿಎಂ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಅತ್ತ ಸಿದ್ದರಾಮಯ್ಯ ಸರ್ಕಸ್ ಮಾಡ್ತಾ ಇದ್ರೆ, ಇತ್ತ ಕುರ್ಚಿಯನ್ನ ಪಡೆದುಕೊಳ್ಳೋದಕ್ಕೆ ಡಿ ಕೆ ಬ್ರದರ್ಸ್ ರಣತಂತ್ರವನ್ನ ಎಣಿತಾ ಇದ್ದಾರೆ. ನೆನೆ ರಾತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಂತಹ ಡಿ ಕೆ ಬ್ರದರ್ಸ್, ಸಿದ್ದರಾಮಯ್ಯ ಖರ್ಗೆ ಭೇಟಿಗೂ ಮೊದಲೇ ಡಿ ಕೆ ಬ್ರದರ್ಸ್ ಭೇಟಿಯಾಗಿರುವುದು. ಸುಮಾರು 50 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ ಉಭಯ ನಾಯಕರು. ತಡರಾತ್ರಿ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿದಂತಹ ಡಿ ಕೆ ಬ್ರದರ್ಸ್ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಬೇಡ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ. 2023ರ ಚುನಾವಣೆಯಲ್ಲೂ ನನ್ನ ಪಾತ್ರ ಮುಖ್ಯವಾಗಿದೆ. 23ರ ಭರವಸೆಯನ್ನ ಕೊಟ್ಟಂತೆ ನಾವು ಈಡೇರಿಸಿದ್ದೇವೆ. ಸಿದ್ದರಾಮಯ್ಯ ಸಿಎಂ ಆಗಿ 2.5 ವರ್ಷ ಕಂಪ್ಲೀಟ್ ಆಗಿದೆ. 2 ಬಾರಿ ವಿಪಕ್ಷ ನಾಯಕ, 2 ಬಾರಿ ಸಿಎಂ ಆಗಿದ್ದಾರೆ. ತೃಪ್ತಿ ಇಲ್ವಾ ಅವ್ರಿಗಿನ್ನೂ? ಎಲ್ಲ ಅವಕಾಶಗಳು ಸಿದ್ದರಾಮಯ್ಯನವರಿಗೆ ಸಿಕ್ಕಿದೆ. ಸೊ ನನಗೆ ಈ ಬಾರಿಯೇ ಅವಕಾಶವನ್ನ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಯಾಕೆ ಈಗಲೇ ಆಗಬೇಕು ಅನ್ನುವಂತಹ ಒಂದು ಇದಕ್ಕೆ ಬೆದ್ದಿದ್ದಾರೆ, ಜಿದ್ದಿಗೆ ಬೆದ್ದಿದ್ದಾರೆ ಅಂತಂದರೆ, ಈ ಹಿಂದೆನೂ ಕೂಡ ಮಲ್ಲಿಕಾರ್ಜುನ ಖರ್ಗೆಯವರು ಕೂಡ ಆ ಸಂದರ್ಭದಲ್ಲಿ ಅವರು ಕುರ್ಚಿಯನ್ನು ಬಿಟ್ಟುಕೊಟ್ರು. ಕುರ್ಚಿಯನ್ನು ಬಿಟ್ಟುಕೊಟ್ಟ ನಂತರ ಇಲ್ಲಿಯವರೆಗೂ ಕೂಡ ಸಿಎಂ ಆಗುವಂತಹ ಕನಸಾಗಿಯೇ ಉಳಿದಿದೆ ಮಲ್ಲಿಕಾರ್ಜುನ ಖರ್ಗೆಯವರಿಗೆ. ಸೊ ಅವರಿಗಾದ ರೀತಿ ನನಗೂ ಆದರೂ ಆಗ್ಬಿಡುತ್ತೇನೋ ಅನ್ನುವಂತಹ ಭೀತಿ ಈಗಾಗಲೇ ಕಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ. ಸೊ ಹಾಗಾಗಿ ಗತಾಯವಾಗಿ ಏನು ಈ ಸರ್ಕಾರ ರಚನೆಯಾಗುವಂತಹ ಸಂದರ್ಭದಲ್ಲಿ ಮಾತುಕತೆ ಆಗಿತ್ತೋ ಅದರಂತೆಯೇ ನಡೆದುಕೊಳ್ಳಿ ಅಂತ ಹೇಳಿ ಡಿ ಕೆ ಬ್ರದರ್ಸ್ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ 50 ನಿಮಿಷಗಳ ಕಾಲ ಚರ್ಚೆ ಮಾಡಿರೋದು ಕುತೂಹಲಕ್ಕೆ ಕೂಡ ಕಾರಣವಾಗ್ತಾ ಇದೆ. ಸದ್ಯಕ್ಕೆ ಸಂಪುಟ ಪುನರಚನೆ ಬೇಡ, 2023ರ ಚುನಾವಣೆಯಲ್ಲಿ ಗೆಲ್ಲೋಕೆ ನನ್ನ ಪಾತ್ರವೂ ಕೂಡ ಇದೆ ಅನ್ನುವಂತಹ ವಿಚಾರವನ್ನು ಅವರು ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಇಬ್ಬರೂ ಕೂಡ ಒಂದು ವಿಚಾರವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಮಾತನಾಡಿದ್ದಾರೆ ಅನ್ನುವಂತಹ ಡೀಟೇಲ್ ಸಿಗ್ತಾ ಇದೆ.